Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, पिछली कक्षा में हम 9वीं कक्षा का जो तीसरा पाठ है स्वामी विवेकानंद, इनके बारे में चर्चा कर रहे थे, है ना। तो पिछली कक्षा में हम लोगों ने क्या चर्चा किया था बताओ? जी हाँ, सही क्या था? स्वामी विवेकानंद जी का जन्म कहाँ हुआ था और कब हुआ था, है ना। स्वामी विवेकानंद जी के माता पिता कौन? स्वामी विवेकानंद जी की रुचि किन किन विषयों में थी, है ना। स्वामी विवेकानंद जी के गुरु कौन थे? इस सभी विषयों के बारे में हम लोगों ने पिछली कक्षा में चर्चा किया था। तो चलो बच्चों, देखते हैं आगे क्या होता है। स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा। नोड्री, स्वामी विवेकानंद ಅವರು ರಾಮಕೃಷ್ಣ ಪರಮಹಂಸರ ಜೀವನವನ್ನು ನೋಡಿ, ಅವರ ಆದರ್ಶವನ್ನು ನೋಡಿ ಬಹಳ ಇಂಪ್ರೆಸ್ ಆಗಿರ್ತಾರೆ, ಪ್ರಭಾವಿತರಾಗಿರ್ತಾರೆ. ಅವ್ರು ಏನು ಮಾಡ್ತಾರೆ? ತಮ್ಮ ಗುರುಗಳ ಸಂದೇಶವನ್ನು ಎಲ್ಲೆಡೆ ಹಬ್ಬಿಸಬೇಕು ಅಂಥೇಳಿ ಅನ್ಕೊತಾರೆ स्वामी विवेकानंद ಅವರು। जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए। ನೋಡ್ರಿ, ಜನತಾ ಅಂದರೆ ಪಬ್ಲಿಕ್ ಏನಿರ್ತಾರಲ್ರಿ, ಎಲ್ಲರಿಗೂ ತಮ್ಮ ಗುರುಗಳ ಸಂದೇಶವನ್ನು ತಿಳಿಸಿಕೊಡಬೇಕು, ಸತ್ಯದ ದಾರಿಯಲ್ಲಿ ನಡೆಯಲು ಎಲ್ಲರಿಗೂ ನಾವು ಪ್ರೇರೇಪಿಸಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಇವರು ಸೆಪ್ಟೆಂಬರ್ ತಿಂಗಳು 1893ರಲ್ಲಿ ಏನು ಮಾಡ್ತಾರೆ? ಇವರು ಅಮೇರಿಕಾಗೆ ಹೋಗ್ತಾರಾ। उस समय वहाँ शिकागो नगर में सर्वधर्म सम्मेलन हो रहा था। इस महासभा में विवेकानंद ने भारतीय धर्म और तत्वज्ञान पर ಭಾಷಣ ದಿಯಾ। ನೋಡ್ರಿ, ಆ ಟೈಮ್ ಒಳಗೆ ಅಂದರೆ 1893ರಲ್ಲಿ ಅಮೇರಿಕಾದ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ಅನ್ನೋದು ನಡೆಯಕತ್ತೈತ್ರಿ. ಅವಾಗ ಏನು ಮಾಡ್ತಾರೆ ಇವರು? ಆ ಸಭೆಯಲ್ಲಿ ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಭಾಷಣವನ್ನು ಮಾಡ್ತಾರೆ स्वामी विवेकानंद ಅವರು। उनका भाषण बड़ा गंभीर एवं हृदय स्पर्शी था। ನೋಡ್ರಿ, ಇವರ ಭಾಷಣ ಹೆಂಗಿತ್ತಪ್ಪ ಅಂದರೆ ಬಹಳ ಹೃದಯ ಸ್ಪರ್ಶಿ, ಮನಸ್ಸಿಗೆ ತಾಕುವಂತಹ ಗಂಭೀರವಾಗಿರುವಂತಹ ಭಾಷಣ ಇವರದಾಗಿತ್ತು। ಉನ್ಕಿ ವಾಣಿ ಸುನ್ಕರ್ ಶ್ರೋತಾಗಣ್ ಮುಗ್ಧ ಹೋ ಗಯೆ। ನೋಡ್ರಿ, ಇವರ ಮಾತುಗಳನ್ನು, ಇವರ ಭಾಷಣವನ್ನು ನೋಡಿ ಎಲ್ಲರೂ ಏನಾಗ್ತಾರೆ? ತಮ್ಮಲ್ಲಿ ತಾವೇ ಲೀನರಾಗಿರ್ತಾರ. ಅಷ್ಟರ ಮಟ್ಟಿಗೆ ಇವರ ಭಾಷಣ ಪ್ರಭಾವ ಬೀರಿರ್ತೈತ್ರಿ ಎಲ್ಲರ ಮೇಲೆ. ಅವ್ರು ಏನು ಮಾಡ್ತಾರೆ? ಅವರ ಭಾಷಣವನ್ನು ಕೇಳಿ ಅಲ್ಲೇ ತಲ್ಲೀನರಾಗಿರ್ತಾರೆ. ಇವರ ಭಾಷಣ ಒಳಗೆ ಎಲ್ಲರೂ ಅಮೇರಿಕಾದಲ್ಲಿ ಮುಂದೇನಾಗುತ್ತೆ ನೋಡ್ರಿ। कुछ समय तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया। ನೋಡ್ರಿ, ಸ್ವಲ್ಪ ಟೈಮ್ವರೆಗೂ ಅವ್ರು ಏನು ಮಾಡ್ತಾರೆ? ಅಮೇರಿಕಾ ಒಳಗೇ ಇರ್ತಾರ. ತಮ್ಮ ಭಾಷಣಗಳ ಮೂಲಕ ಎಲ್ಲರ ಒಳಗೆ ಏನು ಮಾಡ್ತಾರೆ? ಇವರು ಸಂಯಮ, ತ್ಯಾಗದ ಪಾಠವನ್ನು ಇವರು ಕಲಿಸಿಕೊಡ್ತಾರ ಅಮೇರಿಕಾದಲ್ಲಿ ಇದ್ಕೊಂಡು ಸ್ವಾಮಿ ವಿವೇಕಾನಂದ ಅವರು। ನೋಡ್ರಿ, ಇಲ್ಲಿ ಮುಂದೇನಾಗುತ್ತೆ ಅನ್ನೋದು। इसके बाद वे इंग्लैंड और स्विट्ज़रलैंड भी गए और वहाँ उन्होंने सत्य और धर्म का प्रसार कर भारत के गौरव को बढ़ाया। ನೋಡ್ರಿ, ಅಮೇರಿಕಾ ಹೋಗಾದ್ಮೇಲೆ ಇವ್ರು ಏನು ಮಾಡ್ತಾರೆ? ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ ಅನ್ನುವಂತಹ ದೇಶಗಳಿಗೂ ಕೂಡ ಅವರು ಹೋಗ್ತಾರೆ. ಅಲ್ಲಿ ಹೋಗಿ
ಸತ್ಯ ಮತ್ತು ಧರ್ಮದ ಪ್ರಸಾರವನ್ನು ಕೂಡ ಮಾಡಿ ಭಾರತ ದೇಶದ ಗೌರವವನ್ನು ಮತ್ತಿಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರ. ಅನೇಕ ವಿದೇಶಿ ಸ್ವಾಮೀಜಿಗೆ ಶಿಷ್ಯ ಬನ್ ಗಯೆ. ನೋಡ್ರಿ, ಅನೇಕ ವಿದೇಶದಲ್ಲಿರುವವರು ಸ್ವಾಮಿಯವರ ಅಂದರೆ ಸ್ವಾಮಿ ವಿವೇಕಾನಂದವರ ಶಿಷ್ಯರಾಗ್ತಾರೆ. उनमें से कुमारी मैग्रेट एलिजाबेथ का नाम उल्लेखनीय है, जो स्वामी जी की अनुयायिनी बनकर सिस्टर निवेदिता के नाम से संसार में प्रसिद्ध हुई. ನೋಡ್ರಿ, ಈ ರೀತಿ ಇವರು ದೇಶ ವಿದೇಶಗಳಲ್ಲಿ ಭಾಷಣವನ್ನು ಮಾಡುತ್ತಿರುವಾಗ ನೋಡ್ರಿ, ಒಬ್ಬರು ಮ್ಯಾಗ್ರೆಟ್ ಎಲಿಜಬೆತ್ ಅನ್ನುವಂತಹ ಹೆಸರಲ್ಲಿ ಉಲ್ಲೇಖನೀಯವಾಗಿರುವಂಥದ್ದು. ಇವರು ಸಿಸ್ಟರ್ ನಿವೇದಿತಾ ಅಂಥೇಳಿ ಮುಂದೆ ಪ್ರಸಿದ್ಧರಾಗ್ತಾರೆ. ಇವರು ಸ್ವಾಮಿ ವಿವೇಕಾನಂದವರ ಅನುಯಾಯಿನಿ ಆಗ್ತಾರ. ಯಾರವರು? ಸಿಸ್ಟರ್ ನಿವೇದಿತಾ ಅನ್ನೋರು. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. ನೋಡ್ರಿ, ಸ್ವಾಮಿ ವಿವೇಕಾನಂದ ಅವರು ವಿದೇಶದಲ್ಲಿ ಅಷ್ಟೇ ಅಲ್ಲ, ಅವರು ನಮ್ಮ ಭಾರತ ದೇಶದಲ್ಲಿ ಕೂಡ ಏನು ಮಾಡ್ತಾರೆ, ಎಲ್ಲ ಕಡೆ ಭ್ರಮಣವನ್ನು ಮಾಡಿ ಸುತ್ತಿ ಅವರು ಏನು ಹೇಳ್ತಾರೆ ಅಲ್ಲೇ ಭಾರತೀಯ ಸಂಸ್ಕೃತಿ ಸಭ್ಯತೆಯ ಉಪದೇಶವನ್ನು ಅವರಲ್ಲಿ ಮಾಡ್ತಾರ. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. ನೋಡ್ರಿ, ಮೂಢನಂಬಿಕೆ ಅನ್ನೋದು ಬಹಳ ತುಂಬಿಕೊಂಡಿತ್ರಿ ಆ ಟೈಮ್ ಒಳಗೆ ನಮ್ಮ ಭಾರತ ದೇಶದಲ್ಲಿ. ಅದನ್ನೆಲ್ಲ ಹೋಗಲಾಡಿಸಿ ಎಲ್ಲರ ಮಧ್ಯೆ ಧರ್ಮದ ವಾಸ್ತವಿಕತೆಯ ಮರ್ಮ, ವಾಸ್ತವಿಕತೆ ಅನ್ನೋದು ಏನು ಅನ್ನೋದರ ಬಗ್ಗೆ ಇಲ್ಲಿ ಅವರು ತಿಳಿ ಹೇಳ್ತಾರ. साधु सन्यासी वर्ग को भी उन्होंने शांति प्राप्त करने का नया मार्ग जताया. ನೋಡ್ರಿ, ಇವ್ರು ಏನು ಮಾಡ್ತಾರ, ಸಾಧು ಸನ್ಯಾಸಿ ವರ್ಗದವರಿಗೂ ಕೂಡ ಶಾಂತಿ ಪ್ರಾಪ್ತ ಮಾಡಬೇಕಾದ್ರೆ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನು ಕೂಡ ಇಲ್ಲಿ ಅವರು ತಿಳಿಸಿ ಹೇಳ್ತಾರೆ. वहाँ था दीन दुखी जनों की सेवा और ಸಹಾಯತಾ ಕಾ ಮಾರ್ಗ. ನೋಡಿ, ಸಾಧು ಸನ್ಯಾಸಿಗಳಿಗೆ ಅವರು ಎಂತಹ ಮಾರ್ಗ ಹೇಳ್ಕೊಡ್ತಾರಪ್ಪ ಅಂದರೆ, ದೀನ ದಲಿತರು ಏನಿದಾರಲ್ಲ ಅವರ ಸೇವೆಯನ್ನು ಮಾಡಿರಿ, ಅವರಿಗೆ ಸಹಾಯವನ್ನು ಮಾಡಿರಿ ಅನ್ನುವಂತಹ ಒಂದು ಹೊಸ ಮಾರ್ಗವನ್ನು ಇಲ್ಲಿ ಸ್ವಾಮಿ ವಿವೇಕಾನಂದವರು ಹೇಳಿಕೊಡ್ತಾರ. स्वामी विवेकानंद ने समाज सेवा को परमात्मा की सच्ची सेवा बतलाया. ಸಮಾಜ ಸೇವೆ ಅನ್ನೋದೇ ಇಲ್ಲಿ ಪರಮಾತ್ಮನ ಸೇವೆ ಅನ್ನುವಂತಹ ಮಾತಿಲ್ಲೇ ಸ್ವಾಮಿ ವಿವೇಕಾನಂದವರು ಹೇಳಿಕೊಡ್ತಾರ. वे स्वयं भी समाज सेवा में लग जाते थे. सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. ನೋಡ್ರಿ, ಇವರು ಬರೀ ಮಂದಿಗೆ ಅಂತಿದ್ದಿಲ್ಲರಿ ಸೇವೆ ಮಾಡಿರಿ ನೀವು ಸಮಾಜ ಸೇವೆ ಅಂಥೇಳಿ, ತಾವು ಕೂಡ ಸಮಾಜ ಸೇವೆಯನ್ನು ಮಾಡೋದ್ರೊಳಗೆ ಇವರು ಎತ್ತಿದ ಕೈರಿ. ಇವರು ತಾವೇನು ಮಾಡ್ತಿದ್ರು, ಸಮಾಜ ಸೇವೆಯನ್ನು ತಾವು ಕೂಡ ಮಾಡ್ತಿದ್ರು. 1897ರಲ್ಲಿ ಪ್ಲೇಗ್ ಅನ್ನುವಂತಹ ರೋಗ ಬಂದಾಗ ಅಕಾಲ ಅಂದರೆ ಬರಗಾಲದಿಂದ ಪೀಡಿತರಾಗಿರುವಂತಹ, ಬರಗಾಲದಿಂದ ನೊಂದುತ್ತಾ ಇರುವಂತಹ ಎಲ್ಲ ಭಾರತೀಯರನ್ನು ಇವರೇನು ಮಾಡ್ತಾರೆ, ಬಹಳ ತಮ್ಮತನದಿಂದ ಏನು ಮಾಡ್ತಾರೆ, ಅವರ ಸೇವೆಯನ್ನು ಮಾಡ್ತಾರೆ. ನಮ್ಮವರು ನಾವೆಲ್ಲರೂ ಭಾರತೀಯರು ಅಂದಮೇಲೆ ಇನ್ನೊಬ್ಬ ಭಾರತೀಯ ಯಾವುದೇ ಸಮಸ್ಯೆದಲ್ಲಿ ಅದಾನ ಅವನು ಅವ್ರಿಗೆ ಹಾಗೆ ಬಿಡಬಾರ್ದು ಅಂತ ಅವ್ರು ಏನು ಮಾಡ್ತಾರೆ, ಎಲ್ಲ ಭಾರತೀಯರಿಗೆ ಸಹಾಯವನ್ನು ಮಾಡಲಿಕ್ಕೆ, ಅವರ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರ, ಸೇವೆಯನ್ನು ಕೂಡ ಮಾಡ್ತಾರ ಸ್ವಾಮಿ ವಿವೇಕಾನಂದ ಅವರು. समर्थ लोगों को उन्होंने गरीबों की दशा सुधारने का संदेश दिया. ನೋಡ್ರಿ, ಸಮಾಜದಲ್ಲಿ ಸಮರ್ಥರಾಗಿರುವಂತಹ ವ್ಯಕ್ತಿಗಳಿಗೆ ಏನಂತ ಹಾಕತ್ತಾರೆ ಇವರು, ಯಾರು ಬಡವರದಾರಲ್ಲ ಅವರ ದಿಶೆಯನ್ನು ಬದಲಾಯಿಸ್ರಿ, ಅವರಿಗೆ ಹೆಲ್ಪ್ ಆಗ್ರಿ ಅನ್ನುವಂತಹ ಮಾತು ಇಲ್ಲಿ ಸ್ವಾಮಿ ವಿವೇಕಾನಂದವರು ಹೇಳಿಕೊಡಕತ್ತಾರೆ. इसी ध्येय से उन्होंने कलकत्ते में रामकृष्ण मिशन की ಸ್ಥಾಪನಾ ಕಿ. ನೋಡ್ರಿ, ಇದೇ ಉದ್ದೇಶ ಇಟ್ಕೊಂಡು ಅಂದರೆ ಬಡವರಿಗೆ ಸಹಾಯವನ್ನು ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಇವರು ಏನು ಮಾಡ್ತಾರೆ, ಕಲ್ಕತ್ತಾ ಒಳಗೆ ರಾಮಕೃಷ್ಣ ಮಿಷನ್
देखो बच्चों, स्वामी विवेकानंद जी स्वयं भी गरीबों की सेवा करते थे। इसी कारण उन्होंने क्या किया, कलकत्ते में रामकृष्ण मिशन की स्थापना की। स्वामी जी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का ಬೋಧ कराया। ನೋಡಿ, ನಮ್ಮ ಭಾರತ ದೇಶದಲ್ಲಿ ಅಜ್ಞಾನ ಅಷ್ಟಲ್ಲದೆ ಅನಕ್ಷರಸ್ಥತೆ ಅನ್ನೋದು ಅನಕ್ಷರಸ್ಥ ಆಗಿತ್ತು ನಮ್ಮ ದೇಶ. ಭಾಳ ಮಂದಿ ಇಲ್ಲಿ ಎಜುಕೇಟೆಡ್ ಆಗಿರಲಿಲ್ಲ. ಅಜ್ಞಾನ ಅನ್ನೋದಿಲ್ಲಿ ತುಂಬಿಕೊಂಡಿತ್ತು. ಮತ್ತು ಅಷ್ಟೇ ಅಲ್ದನ ವಿದೇಶಿ ಅನುಕರಣ ಅಂದರೆ ಬೇರೆ ದೇಶದ ಅನುಕರಣೆಯನ್ನು ಮಾಡೋದು, ದಾಸ್ಯ ಮನೋಭಾವನೆ, ಇದರ ಪ್ರಭಾವ ಎಷ್ಟು ಕೆಟ್ಟದ್ದು ಅನ್ನೋದನ್ನು ಇಲ್ಲಿ ಅವ್ರು ಏನು ಮಾಡ್ತಾರೆ, ತಿಳಿಸಿ ಹೇಳ್ತಾರೆ ಎಲ್ಲ ಜನರಿಗೂ. उन्होंने अपने भाषणों द्वारा जनता के मन से हीनता की भावना को दूर भगाने का ಪ್ರಾಮಾಣಿಕ ಪ್ರಯತ್ನ ಕಿಯಾ. ನೋಡ್ರಿ, ತಮ್ಮ ಭಾಷಣಗಳ ಮೂಲಕ ಜನತೆಯ ಮನದಾಳದಲ್ಲಿ ಇರುವಂತಹ ಹೀನತೆಯ ಕೆಟ್ಟ ಭಾವನೆಗಳನ್ನು ಹೋಗಲಾಡಿಸಬೇಕು ಅಂಥೇಳಿ ಬಹಳ ಪ್ರಾಮಾಣಿಕತೆಯಿಂದ ದುಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಯಾರು ಅಂದರೆ ಇಲ್ಲಿ ಸ್ವಾಮಿ ವಿವೇಕಾನಂದವರು. ಇವರು ತಮ್ಮ ಜೀವನದುದ್ದಕ್ಕೂ ತಮ್ಮ ಭಾಷಣಗಳ ಮೂಲಕ ಸಮಾಜದಲ್ಲಿರುವಂತಹ ಕೆಟ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಇವರೇನು ಮಾಡ್ತಾರೆ, ಹಗಲಿರುಳು ದುಡಿತಾರ. अपने एक भाषण में उन्होंने कहा था, प्यारे देशवासियों, वीर बनो और ललकार कर कहो कि मैं ಭಾರತೀಯ हूँ. ನೋಡ್ರಿ, ಅವರೊಂದು ಭಾಷಣ ಒಳಗೆ ಹೇಳಿದ್ರಂತೆ ಈ ರೀತಿ, ಏನಂತ ಹೇಳಿ, ಪ್ಯಾರೆ ದೇಶವಾಸಿಯೋ, ಪ್ರೀತಿಯ ಭಾರತವಾಸಿಗಳೇ, ನೀವು ವೀರರಾಗಿ, ನೀವು ಬಹಳ ಪ್ರತಿಷ್ಠೆಯಿಂದ ಇದನ್ನು ಹೇಳ್ರಿ. ಏನದು, ನಾನು ಭಾರತೀಯ ಅನ್ನುವಂಥ ಮಾತನ್ನು ನೀವು ಹೇಳ್ರಿ. ಅನ್ಪढ़ ಭಾರತೀಯ, ನಿರ್ದಯ ಭಾರತೀಯ, ऊंची ಜಾತಿ का ಭಾರತೀಯ, ನೀಚ ಜಾತಿ का ಭಾರತೀಯ, ಸಬ್ ಮೇರೆ ಭಾಯಿ ಹೈ. ನೋಡ್ರಿ, ಎಷ್ಟು ಚೆನ್ನಾಗಿರುವಂಥ ಮಾತು ಇದು. ಕೇಳಕತ್ರ ಇನ್ನೂ ಕೇಳ್ಬೇಕನ್ಸುತ್ತೆ. ಅವ್ರು ಎಂತಹ ಭಾರತೀಯನ ಅಂತರೂ ಆಗಿರಬಹುದು, ಅವರು ಕಲ್ತವರಾಗಿರಬಹುದು, ಕಲಿಲಾದವರಾಗಿರಬಹುದು, ಬಡವರಾಗಿರಬಹುದು, ಶ್ರೀಮಂತರಾಗಿರಬಹುದು, ಉಚ್ಚ ಜಾತಿಯ ಭಾರತೀಯನಾಗಿರಬಹುದು, ಯಾವುದೇ ಜಾತಿಯ ಭಾರತೀಯನಾಗಿದ್ದರೂ ಕೂಡ ಅವರೆಲ್ಲರೂ ಯಾರೋರು, ನಮ್ಮ ಅಣ್ತಮ್ಮಗಳು, ನಾವೆಲ್ಲರೂ ಒಂದು, ನಾವೆಲ್ಲರೂ ಏನ್ರಿ, ನಾವು ಸಹೋದರ ಸಹೋದರಿಯರು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಮಾತು ನೀವು ಹೇಳ್ರಿ ಅಂಥೇಳಿ ಅಂತಿದ್ರಂತ್ರಿ ಅವರು. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ, ಉನ್ಕಾ ಗೌರವ್ ಮೇರಾ ಗೌರವ್ ಹೈ. ನೋಡ್ರಿ, ಎಲ್ಲ ಭಾರತೀಯ ಪ್ರತಿಷ್ಠೆ ನನ್ನ ಪ್ರತಿಷ್ಠೆ, ಅವರಿಗೆ ಗೌರವ ಅಂದರೆ ಅದು ಕೂಡ ನನಗೆ ಗೌರವ. ನಾವೆಲ್ಲರೂ ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಮಾತನ್ನು ನೀವು ಹೇಳ್ರಿ ಅಂಥೇಳಿ ತಮ್ಮ ಭಾಷಣದ ಮೂಲಕ ಸ್ವಾಮಿ ವಿವೇಕಾನಂದವರು ಪ್ರತಿ ಸಲಾನು ಅಂತಿದ್ರಂತೆ. 4 जुलाई सन 1902 को ಸ್ವಾಮಿ ವಿವೇಕಾನಂದ ಪರಲೋಕ ಸಿಧಾರೆ. ನೋಡ್ರಿ, ಇಂತಹ ಮಹಾನ್ ವ್ಯಕ್ತಿಯಾಗಿರುವಂತಹ ಸ್ವಾಮಿ ವಿವೇಕಾನಂದವರು 4 जुलाई 1902 ನಿಧನರಾಗ್ತಾರ. ಲೇಕಿನ್ ಆಜ್ ಭೀ ಉನ್ಕೆ ಕಾರ್ಯ और ಸಂದೇಶ ಅಮರ ಹೈ. ನೋಡ್ರಿ, ಅವರು ತೀರ್ಕೊಂಡಿದ್ದಾರೆ, ಯಾರಪ್ಪ, ಸ್ವಾಮಿ ವಿವೇಕಾನಂದವರು. ಆದರೆ ಅವರು ಹೇಳಿರುವಂತಹ ಅವರ ಸಂದೇಶಗಳು ಇಂದಿಗೂ ಕೂಡ ಅಜರಾಮರವಾಗಿವೆ. देखो बच्चों, स्वामी विवेकानंद जी इनका देहांत कब होता है? 4 जुलाई 1902 को स्वामी विवेकानंद का देहांत, निधन होता है. पर वे जो कह के गए हैं ना, वो सभी संदेश आज भी क्या है, हमारे समाज में, हमारे भारत देश में क्या है, वो अमर है. उनके संदेश अब भी अमर है. तो बच्चों, हम लोगों को भी हमारे देश के प्रति सच्ची भक्ति रखना चाहिए, क्योंकि हम लोग भारतीय हैं, हम सभी भारतीय हैं, हम सब एक है.
यहाँ पे कोई बड़ा नहीं, कोई छोटा नहीं, कोई उच्च धर्म का नहीं, कोई नीच धर्म का नहीं। हम सभी क्या है बच्चों, हम सभी एक है। हम सभी भाई बहन की भावना के साथ यहाँ पे रहना है। ये सभी बातें स्वामी विवेकानंद जी हम सबके बीच छोड़ के चले गए हैं, है ना। तो हमें भी क्या करना है, इनके संदेशों का पालन करना है, जीवन में आगे बढ़ना है। आशा करती हूँ कि आप सबको यह पाठ समझ आया होगा। ओके बच्चों, अगली कक्षा में फिर मिलेंगे। धन्यवाद।